ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣನವರ ತನಿಖೆ ಚುರುಕಾಗಿ ನಡೀತಾ ಇದೆ. ರೇವಣ್ಣ ನಿವಾಸಕ್ಕೆ ಸಂತ್ರಸ್ತೆ ಕರೆತಂದು ಸ್ಥಳ ಮಹಜರು ಮಾಡಲಾಗಿದೆ. ಬಸವನಗುಡಿಯ ರೇವಣ್ಣ ನಿವಾಸಕ್ಕೆ ಕರೆತಂದು ಸ್ಥಳ ಮಹಜರು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹೊಳೆನರಸೀಪುರದಲ್ಲಿ ದೂರು ನೀಡಿದಂತಹ ಸಂತ್ರಸ್ತ ಮಹಿಳೆ ಮೊನ್ನೆ ಹೊಳೆನರಸೀಪುರದ ತೋಟದ ಮನೆಯನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ಜಾಲಾಡಿದ್ರು. ಅಲ್ಲಿ ಅದೇ ಸಂತ್ರಸ್ತಿಯನ್ನ ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಂತಹ ಸಂತ್ರಸ್ತಿಯನ್ನ ಕರ್ಕೊಂಡೋಗಿ ಸುಮಾರು 2 ಗಂಟೆಯಿಂದ 2.5 ಗಂಟೆವರೆಗೂ ಕಾಲ ಸ್ಥಳ ಮಹಜರನ್ನ ನಡೆಸಲಾಯಿತು. ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಲಾಯಿತು. ಆ ಸಂತ್ರಸ್ತಿಯ ಹೇಳಿಕೆಯನ್ನ ದಾಖಲು ಮಾಡಿಕೊಂಡ್ರು. ಈಗ ಬಸವನಗುಡಿಯಲ್ಲಿರುವಂತಹ ಮನೆಗೂ ಕೂಡ ಆ ಸಂತ್ರಸ್ತಿಯನ್ನ ಕರೆತಂದು ಅಲ್ಲಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಒಂದು ಕಡೆ ಎಸ್ಐಟಿ ಕಸ್ಟಡಿಯಲ್ಲಿ ರೇವಣ್ಣನವರಿದ್ದಾರೆ, ಮತ್ತೊಂದು ಕಡೆ ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿರುವಂತಹ ಮೊದಲ ಕೇಸ್ ಇದು. ರೇವಣ್ಣನವರ ವಿರುದ್ಧ, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂತಹ ಮೊದಲ ಕೇಸ್ ಇದು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತಿಯನ್ನ ಕರೆತಂದು ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವು, ಹೊಳೆನರಸೀಪುರದಲ್ಲಿ ಸ್ಥಳ ಮಹಜರಾಯಿತು, ಈಗ ಬಸವನಗುಡಿ ನಿವಾಸದಲ್ಲೂ ಕೂಡ ಸ್ಥಳ ಮಹಜರು ನಡೆಸ್ತಾ ಇದ್ದಾರೆ ಅನ್ನೋ ಅಪ್ಡೇಟ್ಸ್ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಡೀಟೇಲ್ಸ್ ಏನೇನಿದೆ? ಸಭಾ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಇವತ್ತು ಸಂತ್ರಸ್ತ ಮಹಿಳೆಯನ್ನ ಬಸವನಗುಡಿಯಲ್ಲಿರುವಂತಹ ಎಚ್.ಡಿ. ರೇವಣ್ಣ ಅವರ ನಿವಾಸಕ್ಕೆ ಕರ್ಕೊಂಡ್ಬಂದು ಮಾಜರ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೀತಾ ಇದೆ. ಜೊತೆಗೆ ರೇವಣ್ಣ ಪರ ವಕೀಲರು ಕೂಡ ಅಲ್ಲಿ ಹಾಜರಿರುವಂತದ್ದು. ಅಂದ್ರೆ ಘಟನೆ ಆಕೆ ಸಂತ್ರಸ್ತ ಮಹಿಳೆ ಏನಿದ್ದಾಳೆ ಆಕೆ FIR ಕಾಪಿನಲ್ಲಿ ಉಲ್ಲೇಖಿಸಿರುವಂತಹ ಸ್ಥಳಗಳೇನಿರ್ತವೆ ಅಲ್ಲಿಗೆ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡೋಗಿ ಮಾಜರನ್ನ ಮಾಡುವಂಥದ್ದು. ಅದರಂತೆ ಆಕೆ ಹಿಂದೆ ಹೊಳೆನರಸೀಪುರದಲ್ಲ ನಿವಾಸ ಆಗಿರ್ಬೋದು, ಜೊತೆಗೆ ಬೆಂಗಳೂರಿನ ನಿವಾಸದಲ್ಲೂ ಕೂಡ ರೇವಣ್ಣ ಅವರು ನನ್ನ ಮೇಲೆ ಲೈಂಗಿಕ ಕಿರುಕುಳವನ್ನ ಕೊಟ್ಟರು, ನನ್ನ ಮೈಯನ್ನ ಮುಟ್ಟುವಂತ ಕೆಲಸವನ್ನ ಮಾಡಿದ್ರು ಅಂತೇಳಿ ಆಕೆ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಕಳೆದ 2-3 ದಿನಗಳ ಹಿಂದೆ ಹೊಳೆನರಸೀಪುರದಲ್ಲೂ ಕೂಡ ಸಂತ್ರಸ್ತ ಮಹಿಳೆಯನ್ನ ಕರ್ಕೊಂಡೋಗಿ ಮಾಜರ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಇವತ್ತು ಕೂಡ ಬಸವನಗುಡಿಯಲ್ಲಿರುವಂತಹ ಎಚ್.ಡಿ. ರೇವಣ್ಣ ಅವರ ನಿವಾಸದಲ್ಲಿ ಮಾಜರ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಸದ್ಯ ಬಸವನಗುಡಿಯಲ್ಲಿರುವಂತಹ ರೇವಣ್ಣ ಅವರ ನಿವಾಸದಲ್ಲಿ ಸೂರಜ್ ರೇವಣ್ಣ ಅವರು ವಾಸವಾಗಿದ್ರು. ಅಂದ್ರೆ ಕಳೆದ ಕೆಲವೊಂದಷ್ಟು ದಿನಗಳಿಂದ ಸೂರಜ್ ರೇವಣ್ಣ ಅವರು ವಾಸವಾಗಿದ್ರು. ಸದ್ಯ ಎಚ್.ಡಿ. ರೇವಣ್ಣ ಅವರು ಎಸ್ಐಟಿ ವಶದಲ್ಲಿದ್ದಾರೆ. ಈ ಮಧ್ಯೆ ಎಸ್ಐಟಿ ಅಧಿಕಾರಿಗಳು ಮತ್ತೊಂದು ಶಾಖನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಮಾಜರ್ ಮಾಡುವಂತಹ ಸಂದರ್ಭದಲ್ಲಿ ಲೈವ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಲಿಕ್ಕೆ ಮೊದಲು ತನಿಖಾಧಿಕಾರಿಗಳು ಮಾಡುವಂತದ್ದು. ಅಂದ್ರೆ ಸಂತ್ರಸ್ತ ಮಹಿಳೆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂತೆ ಘಟನೆ ನಡೆದಂತ ಸಂದರ್ಭದಲ್ಲಿ ಆಕೆಯನ್ನ ಹೊರತುಪಡಿಸಿ ಬೇರೆ ಯಾರಾದರೂ ಪ್ರತ್ಯಕ್ಷವಾಗಿ ಘಟನೆಗೆ ಸಾಕ್ಷಿಯಾಗಿದ್ರು ಅನ್ನೋ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಮನೆಯಲ್ಲಿ ಅಂದ್ರೆ ಆ ಘಟನೆ ನಡೆದಂತ ಸ್ಥಳದ ಮನೆ ಏನಿರುತ್ತೆ, ಕಿಚನ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಆಕೆ ದೂರಿನಲ್ಲಿ ಏನು ಉಲ್ಲೇಖವನ್ನು ಮಾಡಿರ್ತಾಳೆ, ಜೊತೆಗೆ ಮಾಜರ್ ಮಾಡುವಂತ ಸಂದರ್ಭದಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮಾಡುವಂಥದ್ದು. ಅಂದ್ರೆ ಆಕೆ ಹೇಳ್ತಾ ಹೋಗುವಂತ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡುವಂಥದ್ದು. ಆಕೆ ಹೇಳುವಂತ ವಿಚಾರವನ್ನ ಕ್ಯಾಮ್ರಾ ರೆಕಾರ್ಡಿಂಗ್ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡುವಂಥದ್ದು. ಇದು ಪ್ರಮುಖವಾದಂತಹ ಡಿಜಿಟಲ್ ಎವಿಡೆನ್ಸ್ ಆಗುತ್ತೆ. ಜೊತೆಗೆ ಇವೆಲ್ಲ ಮುಗಿದ ನಂತರದಲ್ಲಿ ಮಾಜರ್ ಮಾಡುವಂತ ಕೆಲಸವನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡುವಂಥದ್ದು. ವಕೀಲರ ಸಮ್ಮುಖದಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮುಖಾಂತರವಾಗಿ ಮಾಜರ್ ನಡೀತಿರುವಂಥದ್ದು. ಎಲ್ಲವೂ ಕೂಡ ಮುಗಿದ ನಂತರದಲ್ಲಿ ರೇವಣ್ಣ ಅವರ ನಿವಾಸದಲ್ಲಿ ಯಾರಿರ್ತಾರೆ ಅಂದ್ರೆ ಅವರ ಮನೆಯ ಮಾಜರ್ ಮಾಡುವಂತ ಸಂದರ್ಭದಲ್ಲಿ ಪಂಚರ ಸಮ್ಮುಖದಲ್ಲಿ ಅಂದ್ರೆ 5 ಜನ ಸಾಕ್ಷಿಗಳ ಸಮ್ಮುಖದಲ್ಲಿ ಮಾಜರಾಗುತ್ತೆ. ಮಾಜರಾದಂತ ನಂತರದಲ್ಲಿ 5 ಜನರ ಸಹಿಯನ್ನು ಕೂಡ ಹಾಕಿಸ್ಕೊಳ್ತಾರೆ. ಜೊತೆಗೆ ಒಂದು ಕಾಪಿಯನ್ನ ಏನಿವತ್ತು ಮಾಜರ್ ನಡೀತಿರುವಂತಹ ನಿವಾಸ ಇದೆ ಅದರಲ್ಲಿ ಇದ್ದವ್ರಿಗೂ ಕೂಡ ಒಂದು ಕಾಪಿಯನ್ನ ಕೊಡ್ತಾರೆ. ಒಂದು ಕಾಪಿಯನ್ನ ತನಿಖಾಧಿಕಾರಿಗಳು ತಗೊಂಡ್ ಬರ್ತಾರೆ. ಮಾಜರಾದಂತ ನಂತರದಲ್ಲಿ ನಿರ್ದಿಷ್ಟ ದಿನಾಂಕದಂದು ವಿಚಾರಣೆಗೆ ಬರಬೇಕು ಅಂತೇಳಿ ಎಸ್ಐಟಿ ಅಧಿಕಾರಿಗಳು ಸೂಚನೆಯನ್ನು ಕೊಡುವಂಥದ್ದು. ಈಗ ಆಲ್ರೆಡಿ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಅವರು ಎಸ್ಐಟಿ ವಶದಲ್ಲಿ ಇರೋದ್ರ ಹಿನ್ನೆಲೆಯಲ್ಲಿ ರೇವಣ್ಣ ಅವರಿಗೆ ನೋಟಿಸ್ ಕೊಡುವಂತ ಸಾಧ್ಯತೆಗಳು ತುಂಬಾನೇ ಕಡಿಮೆ. ಜೊತೆಗೆ ಇದೇ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಏಟು ಆರೋಪಿ ಆಗಿರೋದ್ರ ಹಿನ್ನೆಲೆಯಲ್ಲಿ ಅವರ ನಿವಾಸಕ್ಕೆ ನೋಟಿಸ್ ಅನ್ನು ಅಂಟಿಸಬಹುದು. ಜೊತೆಗೆ ಮನೆಯಲ್ಲಿ ಇದ್ದವರಿಗೆ ನೋಟಿಸ್ ಅನ್ನು ಕೊಟ್ಟು ಬರುವಂತ ಸಾಧ್ಯತೆಗಳು ಇರುವಂತದ್ದು. ಸಭಾ, ಥ್ಯಾಂಕ್ ಯು ಶಿವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.